ಒಂದು ಹೋರಾಟ ನಡೀತಾ ಇದೆ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನ ಫಿಲಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯಿತು. ಇನ್ನು ಒಂದೇ ಒಂದು ಉದ್ಯೋಗಕ್ಕೂ ಕೂಡ ಇಂಟರ್ವ್ಯೂ ಕರೆದಿಲ್ಲ. ಯಾವ ನಿರುದ್ಯೋಗಿ ಇದ್ದಾರೆ, ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ, ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನು ಕೊಡಿಲ್ಲ. ಇವರು ಅಧಿಕಾರದ ಕಚ್ಚಾಟ. ಇವ್ರಿಗೆ ಮಾತ್ರ ಉದ್ಯೋಗ ಬೇಕು. ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಉದ್ಯೋಗ ಬೇಕು. ಮುಖ್ಯಮಂತ್ರಿಗೆ 2.5 ವರ್ಷ ಇದ್ದಿದ್ದು 5 ವರ್ಷ ಬೇಕು. ಇವರಿಬ್ಬರಿಗೂ ಉದ್ಯೋಗ ಬೇಕು. ಅದು ಸಮರ್ಥ ಉದ್ಯೋಗ, ಒಳ್ಳೆ ಕಾಸು ಬರೋ ಆದಾಯ, ಕೋಟಿ ಆದಾಯ ಬರೋ ಉದ್ಯೋಗಗಳು ಬೇಕು. ಆದರೆ ಬಡವರ ಮಕ್ಕಳಿಗೆ ಉದ್ಯೋಗ ಇಲ್ಲದೆ ವಂಚಿತರಾಗಿದ್ದಾರೆ. ಅದರ ವಿರುದ್ಧ ಇವತ್ತು ಸುಮಾರು 20,000 ಜನ ನಿರುದ್ಯೋಗಿಗಳು ಅವರ ಒಂದು ಹೋರಾಟ ನಾನು ಬೆಂಬಲ ಕೊಟ್ಟು ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಕೂಡಲೇ ಇವರು ಪಾಪರಾಗಿಲ್ಲ ಅಂದರೆ, ಪದೇ ನಾನು ಹೇಳ್ತಾ ಇದ್ದೀನಿ, ಪಾಪರಾಗಿದೆ ಈ ಸರ್ಕಾರ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ. 7 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಮೊನ್ನೆ KSRTC ಅವರು ಅವರ ಅರಿಯಸ್ ಕೊಟ್ಟಿಲ್ಲ ಅಂತ ಅವರು ಅಂಗನವಾಡಿಯವರು ಇನ್ನೇನು ಶುರು ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟರು 35,000 ಕೋಟಿ ಬ್ಯಾಲೆನ್ಸ್ ಕೊಡಬೇಕು ಅಂತ ಕಾಂಟ್ರಾಕ್ಟರ್ ಶುರು ಮಾಡ್ತಾ ಇದ್ದಾರೆ. ಎಲ್ಲೂ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ಇಮಿಡಿಯೇಟ್ ಆಗಿ ಎಲ್ಲರಿಗೂ ಇಂಟರ್ವ್ಯೂ ಕರೆದು ಅವರಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಈ ಹೋರಾಟವನ್ನು ರಾಜ್ಯವ್ಯಾಪಿ ಹೋರಾಟವನ್ನು ನಾವು ಹಮ್ಮಿಕೊಳ್ಳೋರಿದ್ದೀರಿ. ಈಗ ನಾನು ಅದನ್ನು ಹುಬ್ಳಿಗೆ ಈ ಹೋರಾಟದ ಸಂದರ್ಭದಲ್ಲಿ ನಾನು ಹೋಗ್ತಾ ಇದ್ದೀನಿ. ಆ ದೃಷ್ಟಿಯಿಂದ ನಾನು ಚಿತ್ರದುರ್ಗ ಜಿಲ್ಲೆಗೆ ಬಂದು ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಸರ್ ಅವರು ಬಿಹಾರ ಎಲೆಕ್ಷನ್ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಶಾಸಕರು ಪತ್ರ ಬರೆದಿರ್ತಾರೆ. ಅವರು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ. 2.5 ವರ್ಷ ನವೆಂಬರ್ 21ನೇ ತಾರೀಕು ಪುನರ್ರಚನೆ ಆಗುತ್ತೆ ಅಂತ ಎಲ್ಲ ಕಾದ್ಕೊಂಡಿದ್ದಾರೆ. ಅವರು 50-50 ಅಂತ 50% ತೆಗಿಬೇಕು, 50% ಹೊಸಬರನ್ನ. ಯಾವಾಗ ಆಗಿಲ್ಲೋ ಫಸ್ಟ್ ಟೈಮರ್ಸ್ ಎಲ್ಲ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಸೆಕೆಂಡ್ ಟೈಮರ್ಸ್ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, 3rd, 4th, 5th ಈ ಥರದೊಂದು ಕ್ಯಾಟಗರಿ ಮಾಡ್ಕೊಂಬಿಟ್ಟವ್ರೆ. ಇವಾಗ 30 ಜನ ಬೇಡಿಕೆ ಇಟ್ಟಿರೋರು ಫಸ್ಟ್ ಟೈಮರ್ಸ್, ಅದಾದ್ಮೇಲೆ ಸೆಕೆಂಡ್ ಟೈಮರ್ಸ್ ಅವ್ರ ಬೇಡಿಕೆ ಕೊಡ್ತಾರೆ. ಅಂದರೆ ಈ ಸರ್ಕಾರ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರು ಇಲ್ಲ. ಒಂದು ಕಡೆ ಅಬಕಾರಿ ಇಲಾಖೆಯಲ್ಲಿ ಲೂಟಿ 6,000 ಕೋಟಿ ಲೂಟಿ ಆಗಿದೆ. ಅದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದ್ದೀವಿ. ಇಲ್ಲಿ ಶಾಸಕರೆಲ್ಲ ಆಗಲೇ ವಿದೇಶಕ್ಕೆ ಪ್ರವಾಸ ಹೊರಟಿದ್ದಾರೆ. ಇಲ್ಲಿ ಮಾಡೋಕ್ಕೆ 108 ಕೆಲಸ ಐತೆ. ಇಲ್ಲೇನು ಕೆಲಸ ಇಲ್ಲ ಅಂತ ತೀರ್ಕೊಂಬಿಟ್ಟವ್ರೆ ಎಲ್ಲ ಶಾಸಕರು. ಹಣ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲ, ಅದಕ್ಕೋಸ್ಕರ ಎಲ್ಲ ಫಾರಿನ್ ಟೂರ್ ಹೋದವ್ರೆ. ಇನ್ನು ಕೆಲವರು ಇಲ್ಲಿ ಮಂತ್ರಿ ಪದವಿಗೆ ಬೇಡಿಕೆ ಇಟ್ಟಾರೆ. ಒಟ್ಟಾರೆ ರಾಜ್ಯದ ಒಂದು ಪರಿಸ್ಥಿತಿ ಬಹಳ ಶೋಚನೀಯ ಆಗಿದೆ. ಒಂಥರ ಈ ಸರ್ಕಾರನೇ ICU ನಲ್ಲಿದ್ದಂಗೆ ಕಾಣ್ತಾ ಇದೆ. ಸರ್ ಸಚಿವ ಸಂಪುಟ ಪುನರ್ರಚನೆ ಪವರ್ ಶೇರಿಂಗ್